ಕೇರಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಎರಡನೇ ದಿನ ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿನ್ನೆ ಬರೋಬ್ಬರಿ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ರು. ಇವತ್ತು 11 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಎಂದಿನಂತೆ ಆತ ಹಾಜರಾಗಿದ್ದಾನೆ. ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೊಹಂತಿ ಸಮ್ಮುಖದಲ್ಲಿ ಪ್ರಶ್ನಾವಳಿಗಳನ್ನ ಕೇಳಲಾಗ್ತಾ ಇದೆ. ಖುದ್ದು ದೂರುದಾರನಿಗೆ ಪ್ರಶ್ನೆಯನ್ನ ಪ್ರಣವ್ ಮೊಹಂತಿ ಅವರು ಕೇಳ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿ. ಇಡೀ ಪ್ರಕರಣದ ಸೀರಿಯಸ್ನೆಸ್ ಇವತ್ತು ಹೆಚ್ಚಾಗ್ತಾ ಇದೆ. ಕಾರಣ ಇಡೀ ಎಸ್ಐಟಿಯನ್ನ ಲೀಡ್ ಮಾಡ್ತಾ ಇರೋರು ಇವತ್ತು ಮುಖ್ಯವಾಗಿ ಬಂದು ಪ್ರಶ್ನೆಗಳನ್ನ ಕೇಳ್ತಾ ಇರೋದು, ಕ್ವೆಶ್ಚನಿಯರ್ಸ್ನ ರೆಡಿ ಮಾಡಿಕೊಂಡು ಕೇಳ್ತಾ ಇರೋದು. ಪ್ರಕರಣ ಹೇಗೆ ಸಾಗುತ್ತೆ ಅನ್ನೋ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸ್ಪೆಷಲಿ ಆ ಬುರುಡೆ ವಿಚಾರದಲ್ಲಿ, ಆ ತಲೆಬುರುಡೆ ವಿಚಾರದಲ್ಲಿ ಸುಮಾರು ಪ್ರಶ್ನೆಗಳನ್ನು ನಿನ್ನೆ ಕೂಡ ಎಸ್ಐಟಿ ಅಧಿಕಾರಿಗಳು ಕೇಳಿದರು. ಯಾವಾಗ ತೆಗೆದಿದ್ದು, ಯಾರಾದರೂ ಇದ್ರಾ, ಯಾಕೆ ಇದೇ ಬುರುಡೆಯನ್ನು ತೆಗಿಬೇಕು ಅನಿಸ್ತು, ಇಷ್ಟು ವರ್ಷ ಆದಮೇಲೂ ಈ ಜಾಗವನ್ನು ಹೆಂಗೆ ನೆನಪಲ್ಲಿ ಇಟ್ಕೊಂಡ್ರಿ ಅಂತ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯೂಶಲಿ ಎಸ್ಐಟಿನಲ್ಲಿ ಪೊಲೀಸ್ ಆಫೀಸರ್ಸ್ ಇರ್ತಾರಲ್ಲ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ತುಂಬ ರೇರ್ ಸಂದರ್ಭದಲ್ಲಿ ಅಥವಾ ತುಂಬ ಮುಖ್ಯ ಅನ್ನೋ ಸಂದರ್ಭದಲ್ಲಿ ಮಾತ್ರ ಎಸ್ಐಟಿ ಮುಖ್ಯಸ್ಥರೇ ಖುದ್ದಾಗಿ ಬಂದು ಕ್ವೆಶ್ಚನರಿಗಳನ್ನು ರೆಡಿ ಮಾಡ್ಕೊಂಡು ಕೇಳ್ತಾರೆ. ಇಲ್ಲಾಂದರೆ ಸೂಪರ್ವಿಷನ್ ಮಾತ್ರ ಇರುತ್ತೆ. ಅಂದರೆ ಒಂದು ಮಾನಿಟರ್ ಮಾಡ್ತಿರ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ, ಮತ್ತು ತನಿಖೆ ಹೇಗೆ ಸಾಗ್ತಾ ಇದೆ ಅಂತ ಒಂದು ಮಾನಿಟರಿಂಗ್ ಇರುತ್ತೆ. ಇವರೇ ಬಂದಿದ್ದಾರೆ ಅಂತ ಹೇಳಿದ್ರೆ ಪ್ರಕರಣದ ಸೀರಿಯಸ್ನೆಸ್ ಎಷ್ಟು ಆಗ್ತಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೋದು. ಎಲ್ರಿಗೂ ಇರೋ ಕುತೂಹಲ ಏನು ಅಂತ ಹೇಳಿದ್ರೆ ಎಕ್ಸಿಮ್ಯೂಷನ್ ಪ್ರೊಸೆಸನ್ನು ಯಾವಾಗ ಮಾಡ್ತಾರೆ, ಸ್ಥಳ ಮಹಜರ್ ಯಾವಾಗ ಮಾಡ್ತಾರೆ ಅಂತ. ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತೆ ಯಾವಾಗ ಗೊತ್ತಾಗುತ್ತೆ ಅನ್ನೋದು ನೋಡ್ಬೇಕು ನಾವು. ಡೀಟೇಲ್ಸ್ ಕೊಡ್ತಾರೆ. ಸುಕ್ಪಾಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಕ್ಪಾಲ್, ತನಿಖೆ ಹೇಗೆ ಸಾಗ್ತಾ ಇದೆ, ವಿಚಾರಣೆಯಲ್ಲಿ ಈತ ಕೊಡ್ತಾ ಇರುವಂತಹ ಉತ್ತರಗಳು ಹೇಗೆ ಕನ್ವಿನ್ಸಿಂಗ್ ಅನಿಸ್ತಾ ಇದೆ ಅಂತ, ಅಥವಾ ಪ್ರಶ್ನೋತ್ತರಗಳು ಸಾಗ್ತಾ ಇರುವಂತಹ ಆಯಾಮ ಹೇಗೆ ಅಂತ ಇವತ್ತು? ಮಮತಾ, ಎರಡನೇ ದಿನದ ವಿಚಾರಣೆ ಈಗ ಆರಂಭಗೊಂಡಿದೆ. ಸ್ವತಃ ಎಸ್ಐಟಿಯ ಮುಖ್ಯಸ್ಥರಾಗಿರುವಂಥ ಡಿಜಿಪಿ ಪ್ರಣವ್ ಮೊಹಂತಿ ಅವರೇ ಇವತ್ತು ಆತನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ನೀವು ಗಮನಿಸ್ಬೋದು, ಮಲ್ಲಿಕಟ್ಟೆಯಲ್ಲಿರುವಂಥ IBಯಲ್ಲಿ ಇರುವ SIT ಕಚೇರಿ ಏನಿದೆ, ಈ ಕಚೇರಿಯಲ್ಲಿ ಮೊಹಂತಿ ಅವರು ಬಂದಂಥ ತಕ್ಷಣದಿಂದ ವಿಚಾರಣೆ ಆರಂಭ ಆಗಿದೆ. ಮೊದಲಿಗೆ ನಿನ್ನೆ 8 ಗಂಟೆಗಳ ಕಾಲ ಅಧಿಕಾರಿಗಳು ಏನು ಆತನಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸಗಳನ್ನು ಅಧಿಕಾರಿಗಳು ಮಾಡಿದ್ದಾರೆ. ಆ ಬಳಿಕ ಸ್ವತಃ ದೂರುದಾರನಾಗಿರುವಂಥ ಅನಾಮಿಕ ವ್ಯಕ್ತಿ ಯಾರಿದ್ದಾನೆ ಆತನನ್ನು ನಿರಂತರವಾಗಿ ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಮೊಹಂತಿ ಅವರು ಮುಂದಾಗಿರುವಂಥದ್ದು. ನಿನ್ನೆಯ ಕೆಲವೊಂದು ದಾಖಲೆಗಳನ್ನು ಹಿಡ್ಕೊಂಡು, ಜೊತೆಗೆ ಈಗಾಗಲೇ ಆತ ದೂರುದಾರ ವಕೀಲರು ಏನು ವಿಡಿಯೋಗಳನ್ನು ಕೊಟ್ಟಿದ್ದಾರೆ ಅದನ್ನು SIT ಅವರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದನ್ನು ಮೊಹಂತಿ ಅವರು ವಿಚಾರಣೆ ವೇಳೆಯಲ್ಲಿ ಗಮನಿಸಿದ್ದಾರೆ. ಆ ಬಳಿಕ ಮೊದಲ ದಿನದಿಂದ ಯಾವ ರೀತಿಯಾದಂಥ ಹೇಳಿಕೆಗಳನ್ನು ಆತ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾನೆ, ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾನೆ. ಆ ಬಳಿಕ ಈಗ ನಿನ್ನೆ ನಡೆದಿರುವಂಥ 8 ಗಂಟೆಗಳ ಕಾಲ ವಿಚಾರಣೆ ಇತ್ತು. ಆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾನೆ ಅದನ್ನೆಲ್ಲ ಮೊಹಂತಿ ಅವರು ಈಗಾಗಲೇ ಪಡ್ಕೊಂಡಿರುವಂಥ ಮಾಹಿತಿ. ಜೊತೆಗೆ ಆತನಲ್ಲೂ ಬೇರೆ ಬೇರೆ ರೀತಿಯಾದಂಥ ನೇರ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಆತ ದೂರಿನಲ್ಲಿ ಹೇಳಿರುವಂಥ ಕೆಲವೊಂದು ಮಾಹಿತಿಗಳೇನಿದೆ ಆ ಮಾಹಿತಿಗಳನ್ನೆಲ್ಲ ಪ್ರಶ್ನೆಗಳ ಮೂಲಕ ಕೇಳ್ತಾ ಇರುವಂಥದ್ದು. ಆತ ಅದಕ್ಕೆ ಬೇಕಾದಂಥ ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಇವತ್ತು ಕೆಲವೊಂದು ವ್ಯಕ್ತಿಗಳ ಹೆಸರನ್ನು ಆತ ಹೇಳಿದ್ದಾನೆ ಅನ್ನುವಂಥ ಒಂದು ವಿಚಾರವು ಬೆಳಕಿಗೆ ಬಂದಿದೆ. ಹಾಗಾಗಿ ಆ ವ್ಯಕ್ತಿಗಳು ಯಾರು, ಈ ಹಿಂದೆ ಈ ತಲೆಬುರುಡೆ ಸಿಕ್ಕಿದಂಥ ಸಂದರ್ಭದಲ್ಲಿ ಆತನ ಜೊತೆ ಯಾರೆಲ್ಲ ಇದ್ದರು ಅನ್ನೋದ್ರ ಬಗ್ಗೆನೂ ಮೊಹಂತಿ ಅವರು ಆತನಲ್ಲಿ ವಿಚಾರಣೆಯಲ್ಲಿ ಸಂದರ್ಭದಲ್ಲಿ ಕೇಳಿರುವಂಥದ್ದು. ಜೊತೆಗೆ ಅದನ್ನು ಒಂದು ಬುರುಡೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಯಾರಿದ್ರು ಅನ್ನುವಂಥ ಮಾಹಿತಿಯನ್ನು ಕೇಳಿದ್ದಾರೆ. ಜೊತೆಗೆ ಈ ಹಿಂದೆ 20 ವರ್ಷಗಳ ಕಾಲ ಅಲ್ಲಿ ಹೂತಿಟ್ಟ ಶವಗಳ ಸಂದರ್ಭದಲ್ಲಿ ಯಾರು ಈತನಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಆತ ಹೇಳಿದ್ದಾನೆ ಅನ್ನುವಂಥದ್ದು ಈಗ ಬಂದಿರುವಂಥ ಮಾಹಿತಿ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮೊಹಂತಿ ಅವರು ಈಗ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಈಗಾಗಲೇ ಆಗಿರುವಂಥದ್ದು. ಹಾಗಾಗಿ ಆತನಲ್ಲಿ ಇರುವಂಥ ಏನು ಮಾಹಿತಿ ಇದೆ ಆ ಮಾಹಿತಿಗೆ ಸಂಬಂಧಪಟ್ಟಂಥ ಸಾಕ್ಷಿಗಳು, ಅದಕ್ಕೆ ಬೇಕಾದಂಥ ಆಧಾರಗಳನ್ನು ಮೊಹಂತಿ ಅವರು ಆತನ ಹತ್ರ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ನಿರಂತರವಾಗಿ ಆತನ ಜೊತೆ ಈಗ ವಿಚಾರಣೆಯನ್ನ ಮೊಹಂತಿ ಅವರು ಮುಂದುವರಿಸಿದ್ದಾರೆ. ಇನ್ನೊಂದಷ್ಟು ಗಂಟೆಗಳ ಕಾಲ ಆತನನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಕ್ಪಾಲ್. ಒಟ್ಟಿನಲ್ಲಿ ಇವತ್ತು ಪೂರಾ ದಿನ ಕೂಡ ಆತನನ್ನ ಇಂಟ್ರಾಗೇಷನ್ ಮಾಡುವಲ್ಲೇ SIT ಅಧಿಕಾರಿಗಳು ಕೇಂದ್ರೀಕರಿಸ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ನಾಡಿದಿಂದ ಏನಾಗುತ್ತೆ ಇಡೀ ಪ್ರಾಸೆಸ್ಸು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಇನ್ನೂ ನೆನಪಿರಲಿ, ಆ ಗ್ರೇವ್ ಯಾರ್ಡ್ ಅಥವಾ ಹೂತಿಟ್ಟ ಜಾಗದಲ್ಲಿ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡಿಲ್ಲ ಪೊಲೀಸರು.